ಇನ್ನು ಬಿಜೆಪಿಯ ಬಣಬಡಿದಾಟದ ಸುದ್ದಿಗೆ ಹೋಗೋಣ. ಆ ದೃಷ್ಟಿಯಿಂದಲೂ ಇವತ್ತು ಮಹತ್ವದ ದಿನ. ಬಸನಗೌಡ ಪಾಟೀಲರಿಗೆ ಎರಡನೆಯ ನೋಟಿಸು ಶಿಸ್ತು ಸಮಿತಿಯಿಂದ ಜಾರಿಯಾದ ನಂತರ ಮೊದಲ ಸಭೆ ಇವತ್ತು ನಡೆಯಿತು ಬೆಂಗಳೂರಿನಲ್ಲಿ. ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಬಸನಗೌಡ ಪಾಟೀಲ್, ಯತ್ನಾಳ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಎನ್ಆರ್ ಸಂತೋಷ್ ಭಾಗಿಯಾಗಿತ್ತು. ಬಸನಗೌಡ ಪಾಟೀಲ್ ಯತ್ನಾಳರ ಜೊತೆಗೆ ಗಟ್ಟಿಯಾಗಿ ನಿಲ್ಲುವ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಟಿಸ್ ಕೊಟ್ಟು ಅವರನ್ನು ಹೆದರಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ನಾವು ಸೈಲೆಂಟ್ ಆದ್ರೆ ಹೆದರಿ ಬಿಟ್ಟಿದ್ದೀವಿ ಅನ್ನೋ ಮೆಸೇಜ್ ಹೋಗುತ್ತೆ. ಇದಾಗೋದಕ್ಕೆ ಬಿಡಬಾರದು. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರನ್ನ ನಮ್ಮ ಟೀಮ್ನಿಂದ ದೂರ ಸೆಳೆಯುವ ಪ್ರಯತ್ನ ನಡೀತಾ ಇದೆ. ನಮ್ಮ ಟೀಮನ್ನು ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ಯಾವುದಕ್ಕೂ ನಾವು ಆಸ್ಪದ ಕೊಡಬಾರದು ಅಂತ ಚರ್ಚೆಯಾಗಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತಾಡಿದ್ರು. ಕಾಫಿ ಕುಡಿಯಕ್ಕೆ ಸೇರಿದ್ವಿ, ವಕ್ಫ್ ಹೋರಾಟ ಯಶಸ್ವಿಯಾಗಿದೆ, ವರಿಷ್ಠರ ಮೆಚ್ಚುಗೆ ಸಿಕ್ಕಿದೆ, ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಮ್ಮ ಹೋರಾಟ, ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ. ಕೇಳಿಸ್ಕೊಳ್ಳಿ. ಒಂದು ಫಲಪ್ರದವಾದಂತಹ ನಾವು ಹೋರಾಟವನ್ನು ರೂಪಿಸಿದ್ದಕ್ಕೋಸ್ಕರವಾಗಿ ನಾವು ಒಟ್ಟಿಗೆ ಕೂತು ಇವತ್ತು ಒಂದು ಕಾಫಿನ ಕುಡಿದು ಊಟಕ್ಕೂ ಸೇರಿ ನಾವು ಅದರ ಬಗ್ಗೆ ಚರ್ಚೆನ ಮಾಡಿದ್ದು. ನಾವು ಸಭೆ ಸೇರಿದಾಗೆಲ್ಲ ಇದೇನೋ ಬಂಡಾಯ ಅಂತ ಹೇಳ್ತಿರ್ತಾರೆ. ಆದರೆ ನಾವು ವಿಚಾರವನ್ನು ಇಟ್ಕೊಂಡು ಜನರನ್ನ, ರೈತರನ್ನ ಕಾಡ್ತಾ ಇರುವಂತಹ ವಫ್ ಎಂಬ ಪೀಡೆಯ ವಿರುದ್ಧವಾಗಿ ನಾವು ವ್ಯವಸ್ಥಿತವಾಗಿ ಹೋರಾಟವನ್ನು ರೂಪಿಸಿದ್ದೀವಿ. ಅದನ್ನು ಕೇಂದ್ರ ಸರ್ಕಾರಕ್ಕೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಮನವರಿಕೆ ಮಾಡಿಕೊಡೋದಕ್ಕೂ ಕೂಡ ನಾವು ಪ್ರಯತ್ನವನ್ನು ಹಾಕಿದ್ದೀವಿ. ಈ ಒಂದು ಹೋರಾಟಕ್ಕೆ ಅದಕ್ಕೆ ಹಚ್ಚಿದವರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಯತ್ನಾಳರು. ಯಾಕಂದ್ರೆ ಅವರ ಕ್ಷೇತ್ರದಲ್ಲಿ ರೈತರ ಭೂಮಿಯನ್ನು ಕಿತ್ಕೊಳ್ಳುವಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು. ಹಾಗಾಗಿ ಇಡೀ ರಾಜ್ಯದಲ್ಲಿ ಅದ್ರ ಬಗ್ಗೆ ಒಂದು ಪ್ರಬಲವಾದಂತಹ ಧ್ವನಿಯನ್ನ, ಕೂಗನ್ನ ಎಬ್ಬಿಸಿದವರು ಯತ್ನಾಳರು. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನೋದನ್ನ ಭಾರತ ವಾಪಸ್ ಸ್ವೀಕರಿಸ್ತಾ ಇದೆ. ಬಾಂಗ್ಲಾದವ್ರು ನಮ್ಮವ್ರು ಅಲ್ವೇ ಅಲ್ಲ ಅಂದ್ಬಿಡ್ತಾರೆ ಇವರು. ಅದು ಪ್ರಾಬ್ಲಮ್. ಅದಕ್ಕೋಸ್ಕರ ಇದು ಕೇಂದ್ರ ಸರ್ಕಾರದ ಹಂತದಲ್ಲೇ ಇದಕ್ಕೊಂದು ಸ್ಪಷ್ಟ ನಿಲುವನ್ನು ಎರಡು ಸರ್ಕಾರಗಳು, ಎರಡು ದೇಶಗಳು ಕೂತ್ಕೊಂಡು ತೀರ್ಮಾನ ಮಾಡಬೇಕಾಗುತ್ತೆ. ನಮ್ಮಲ್ಲಿರೋರನ್ನು ಕೂಡ ಯಾರಿದ್ದಾರೆ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಯಾರಿದ್ದಾರೆ ಅವ್ರನ್ನೂ ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು. ಹಿಂದೆನೂ ಕೂಡ ಆ ಕೆಲಸ ಆಗಿದೆ ಒಂದಷ್ಟು, ಆದರೆ ಅವ್ರನ್ನ ವಾಪಸ್ ಕಳಿಸುವಂಥ ಕೆಲಸ ಆಗಿಲ್ಲ. ಅದ್ರ ಬಗ್ಗೆನೂ ಕೂಡ ಮುಂದಿನ ಸಭೆಯಲ್ಲಿ ನಾವು ಖಂಡಿತ ಇದ್ರ ಬಗ್ಗೆ ಒಂದು ಕೂಲಂಕಷವಾಗಿ ಚರ್ಚೆಯನ್ನು ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಇನ್ನು ರೆಬೆಲ್ಸ್ ಟೀಮ್ನ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳರು ಮಾಧ್ಯಮದ ಮೇಲೆ ಸಿಟ್ಟಾಗಿದ್ದಾರೆ, ಮೀಡಿಯಾ ಮೇಲೆ ಸಿಟ್ಟಾಗಿದ್ದಾರೆ. ಎರಡನೇ ನೋಟಿಸಿನ ಪ್ರಶ್ನೆ ಬಂತು. ಪ್ರತಾಪ್ ಸಿಂಹ ಅವರು ಮಾತಾಡ್ತಿದ್ದಾಗ ಬಸನಗೌಡ ಪಾಟೀಲ್ ಯತ್ನಾಳರು ಅಲ್ಲಿಂದ ಸಡನ್ ಆಗಿ ಹೊರಡೋದಕ್ಕೆ ತಯಾರಾದರು. ಪ್ರತಾಪ್ ಸಿಂಹ ಅವರು ಅವ್ರನ್ನ ಕರೆದ್ರು, ಬನ್ನಿ ಅಂತ. ಯತ್ನಾಳರು ಸಿಟ್ನಲ್ಲೇ ಮನೆಯೊಳಗೆ ಹೋದ್ರು. ಹಾಗೆ ಹೋಗ್ತಿರೋವಾಗ ನೋಟಿಸ್ ಬಗ್ಗೆ ವಿಜಯೇಂದ್ರನ್ನ ಕೇಳಿ ಅಂದ್ರು. ನನಗ್ಯಾಕೆ ಕೇಳ್ತೀರಿ, ವಿಜಯೇಂದ್ರನ್ನ ಕೇಳಿ. ಆ ಸಂದರ್ಭದಲ್ಲಿ ಯತ್ನಾಳರ ಸಿಟ್ಟು ಮಾಧ್ಯಮದ ಮೇಲೆ. ನೀವು ಏಜೆಂಟ್ರು ಅಂದ್ರು ಯತ್ನಾಳರು. ಅಲ್ಲಿದ್ದ ಪತ್ರಕರ್ತರ ಸಿಟ್ಟಿಗೆ ನಮ್ಮ ಮೇಲೆ ಯಾಕೆ ಆರೋಪ ಮಾಡ್ತೀವಿ? ಪ್ರತಾಪ್ ಸಿಂಹರು ಸಮಾಧಾನ ಮಾಡಿದ್ರು ಯತ್ನಾಳರು.
ನೋಡ್ರಿ ಇನ್ನೊಂದು ನಿಮಿಷ ನೋಡಿದೆ ಒಂದ್ ನಿಮಿಷ ಮಾಹಿತಿ ಕೊಡಲ್ಲ. ಅಲ್ಲ ಮಾಹಿತಿ ಕೊಡ್ಬೇಕಲ್ಲ ಸರ್. ಸರ್ ಈಗ ನೀವೇನಾದ್ರು ಕ್ಲಾರಿಟಿ ಕೊಟ್ರೆ ಸುಮ್ಮನೆ ಬೈತಾ ಇದ್ದೀರಾ? ಒಂದ್ ನಿಮಿಷ ಅಲ್ಲ ಸರ್, ಕಾಂಟ್ಯಾಕ್ಟ್ ಮಾಡಕ್ ಅಲ್ಲ ಸರ್, ಕಾಂಟ್ಯಾಕ್ಟ್ ಮಾಡಕ್ ಹೋದ್ರೆ ಸಂಪರ್ಕ ನೀವು 12 ದಿನದಿಂದ ನಿಮ್ಗೆ ಫೋನ್ ಮಾಡಿಲ್ವಾ ನಾವು? ಎಷ್ಟು ಸಲ ಫೋನ್ ಮಾಡಿಲ್ಲ ನಾವು? ವಾಟ್ಸ್ಆಪ್ ಮಾಡಿದೀವಿ. ನಿಮ್ ಗನ್ಮ್ಯಾನ್ಗಳು ಸುಳ್ಳು ಹೇಳ್ತಾರೆ. ನೀವು ಒಂದ್ಸಲ ಕ್ಲಾರಿಟಿ ಕೊಡ್ಲಿಲ್ಲ, ನಮ್ಮ ಮೇಲೆ ಸುಮ್ಮನೆ ಗೋಬೆ ಕೊಡಿಸ್ತಾ ಇದ್ದೀರಾ. ಇಲ್ಲ ಸರ್, ಈಗ ಅಲ್ಲ ಸರ್, ಒಂದು ಸ್ಪಷ್ಟನೆ ಕೊಡ್ಬೇಕಲ್ಲ ಸರ್. ಏನು ಯಾವ್ದೇ ಎಲ್ಲ ಗೊಂದಲ ಇಟ್ಕೊಂಡು ಮಾತಾಡಿದ್ರೆ ಹೆಂಗೆ ಸರ್? ನೋಟಿಸ್ ಉತ್ತರ ಕೊಡಲ್ಲ ಅಂದ್ರಿ. ಉತ್ತರ ಕದ್ದು ಮುಚ್ಚಿ ಉತ್ತರ ಕೊಟ್ರಿ. ಕದ್ದು ಮುಚ್ಚಿ ಯಾರು ಉತ್ತರ ಕೊಟ್ಟಿದ್ದಾರೆ? ಅವರೇ ಹೇಳಿ ಕೊಡೋಣ ಅಂದ್ರು. ಮತ್ತೇನೇನು ಸರ್ ನೀವು ಸರ್, ಅಲ್ಲ ಸರ್, ನೀವು ಯಾವ್ದೇ ಸ್ಪಷ್ಟನೆ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಹೆಂಗೆ ಸರ್? ಬಾಯಿ ಬಂದಾಗ ಯಾಕೆ ಮಾತಾಡ್ತೀರಾ ಮೀಡಿಯಾದವ್ರ ಮೇಲೆ? ಉತ್ತರ ಕೊಡಲ್ಲ ಅಂದ್ಮೇಲೆ ಕೊಡಬಾರ್ದು. ಅದನ್ನ ಕ್ಲಾರಿಟಿನೂ ಕೊಟ್ಟಿಲ್ಲ ನೀವು. ನೋಡ್ರಿ ಇನ್ನೊಂದ್ ನಿಮಿಷ ನೋಡಿದೆ ಒಂದ್ ನಿಮಿಷ ಮಾಹಿತಿ ಕೊಡಲ್ಲ. ಅಲ್ಲ ಮಾಹಿತಿ ಕೊಡ್ಬೇಕಲ್ಲ ಸರ್. ಸರ್ ಈಗ ನೀವೇನಾದ್ರು ಕ್ಲಾರಿಟಿ ಕೊಟ್ರೆ ಸುಮ್ಮನೆ ಬೈತಾ ಇದ್ದೀರಾ? ಒಂದ್ ನಿಮಿಷ ಅಲ್ಲ ಸರ್, ಕಾಂಟ್ಯಾಕ್ಟ್ ಮಾಡಕ್ ಅಲ್ಲ ಸರ್, ಕಾಂಟ್ಯಾಕ್ಟ್ ಮಾಡಕ್ ಹೋದ್ರೆ ಸಂಪರ್ಕ ನೀವು 12 ದಿನದಿಂದ ನಿಮ್ಗೆ ಫೋನ್ ಮಾಡಿಲ್ವಾ ನಾವು? ಎಷ್ಟು ಸಲ ಫೋನ್ ಮಾಡಿಲ್ಲ ನಾವು? ವಾಟ್ಸ್ಆಪ್ ಮಾಡಿದೀವಿ. ನಿಮ್ ಗನ್ಮ್ಯಾನ್ಗಳು ಸುಳ್ಳು ಹೇಳ್ತಾರೆ. ನೀವು ಒಂದ್ಸಲ ಕ್ಲಾರಿಟಿ ಕೊಡ್ಲಿಲ್ಲ, ನಮ್ಮ ಮೇಲೆ ಸುಮ್ಮನೆ ಗೋಬೆ ಕೊಡಿಸ್ತಾ ಇದ್ದೀರಾ. ಇಲ್ಲ ಸರ್, ಈಗ ಅಲ್ಲ ಸರ್, ಒಂದು ಸ್ಪಷ್ಟನೆ ಕೊಡ್ಬೇಕಲ್ಲ ಸರ್. ಏನು ಯಾವ್ದೇ ಎಲ್ಲ ಗೊಂದಲ ಇಟ್ಕೊಂಡು ಮಾತಾಡಿದ್ರೆ ಹೆಂಗೆ ಸರ್? ನೋಟಿಸ್ ಉತ್ತರ ಕೊಡಲ್ಲ ಅಂದ್ರಿ. ಉತ್ತರ ಕದ್ದು ಮುಚ್ಚಿ ಉತ್ತರ ಕೊಟ್ರಿ. ಕದ್ದು ಮುಚ್ಚಿ ಯಾರು ಉತ್ತರ ಕೊಟ್ಟಿದ್ದಾರೆ? ಅವರೇ ಹೇಳಿ ಕೊಡೋಣ ಅಂದ್ರು. ಮತ್ತೇನೇನು ಸರ್ ನೀವು ಸರ್, ಅಲ್ಲ ಸರ್, ನೀವು ಯಾವ್ದೇ ಸ್ಪಷ್ಟನೆ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಹೆಂಗೆ ಸರ್? ಬಾಯಿ ಬಂದಾಗ ಯಾಕೆ ಮಾತಾಡ್ತೀರಾ ಮೀಡಿಯಾದವ್ರ ಮೇಲೆ? ಉತ್ತರ ಕೊಡಲ್ಲ ಅಂದ್ಮೇಲೆ ಕೊಡಬಾರ್ದು. ಅದನ್ನ ಕ್ಲಾರಿಟಿ. ಸ್ವಲ್ಪ ದಿನ ತಣ್ಣಗಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ರು ಮತ್ತೆ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನನಗೆ ನೋಟಿಸ್ ಬಂದಿದೆ ಅನ್ನೋದಕ್ಕೆ ವಿಜಯೇಂದ್ರ ಯಾರು? ನನಗೆ ನೋಟಿಸ್ ಬಂದಿದೆ ಅನ್ನೋದು ಅವನಿಗೆ ಹೆಂಗ್ ಗೊತ್ತಾಯ್ತು? ಅವನದ್ದೇ ತಾನೇ ನೋಟಿಸ್ ಹಿಂದಿರುವ ಶಕ್ತಿ. ಯತ್ನಾಳರ ಪ್ರಶ್ನೆ ಇದು. ಇನ್ಫ್ಯಾಕ್ಟ್ 10ನೇ ತಾರೀಕು, ಫೆಬ್ರವರಿ 10ನೇ ತಾರೀಕು ಯತ್ನಾಳರಿಗೆ 2ನೆಯ ನೋಟಿಸ್ ಕೊಡಲಾಗಿದೆ ಅನ್ನುವ ಸುದ್ದಿ ಮಾಧ್ಯಮಗಳಿಗೆ ಬಂತು. ನಾವು ಪ್ರಸಾರ ಮಾಡಿದ್ವಿ. ನೋಟಿಸಿನ ಕಾಪಿ ಕೂಡ ನಮಗೆ ಸಿಕ್ತು, ಅದನ್ನು ತೋರಿಸಿದ್ವಿ. ಯತ್ನಾಳರು ನನ್ನ ಕೈಗಿನ್ನೂ ಬಂದಿಲ್ಲ, ಮಾಧ್ಯಮದಲ್ಲಿ ಅಷ್ಟೇ ಪ್ರಸಾರ ಆಗ್ತಿದೆ ಅಂತ. ಮಾಧ್ಯಮಗಳಿಗೆ ನೋಟಿಸ್ನ ಕಾಪಿ ಕೊಟ್ಟಿದ್ದೇ ವಿಜಯೇಂದ್ರರು ಅಂತ ಸಿಟ್ಟು ಯತ್ನಾಳರು. ಈ ಬಗ್ಗೆ ವಿಜಯೇಂದ್ರರನ್ನು ಕೇಳಿದ್ರೆ ಯತ್ನಾಳ್ ಹಿಂಗೆಲ್ಲ ಅಂತಿದ್ದಾರೆ ಅಂತ. ನಾನು ರಾಜ್ಯಾಧ್ಯಕ್ಷ, ಮಾಡೋದಕ್ಕೆ ಕೆಲಸ ಇದೆ. ಯತ್ನಾಳ್ ಮಾತಾಡಿದ್ದನ್ನೆಲ್ಲ ಪಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ, ಒಂದೇ ಸಲ ಉತ್ತರ ಕೊಡ್ತೀನಿ. ಕೇಳಿಸ್ಕೊಳ್ಳಿ, ಇಬ್ರು ಮಾತಾಡಿ. ಯಾರ್ರಿ ನಾವು ನೋಟಿಸ್ ಕೊಟ್ಟಾರ, ಉತ್ತರ ಕೊಟ್ಟಾರ, ಇವನಿಗೆ ಹೆಂಗ್ ಗೊತ್ತಾಯ್ತು? ಇವ ಏನು ಮ್ಯಾನೇಜ್ ಮಾಡ್ಲಕತ್ತಾನ? ಹಿಂದೊಮ್ಮೆ ನಕಲಿ ನೋಟಿಸ್ ಬಂದಿತ್ತು ನನಗೆ. ಬಿಜೆಪಿ ಲೆಟರ್ ಪ್ಯಾಡೇ ಬೇರೆ ಇತ್ತು, ಅದಕ್ಕೆ ಕ್ಯಾರೇ ಇರಲಿಲ್ಲ. ನಾನು ಇಂಥವೆಲ್ಲ ನಕಲಿ ನಾಟಕಗಳು, ಇವನು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸಲಕತ್ತಾನ ವಿಜೇಂದ್ರ. ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನೇ ಮಾಡಿರ್ತಾನ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ. ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಅದು ಲೀಕ್ ಆಯ್ತು. ಯಾರು ಮಾಡಿರ್ಬೋದು? ನಾ ಅದನ್ನೇನು ಹೇಳೋದಿಲ್ಲ. ಯಾವ ನೋಟಿಸದ್ದು ನಿಮ್ಗೆ ಸೋಕಾಜ್ ನೋಟಿಸ್ ಕೊಟ್ಟಲ್ಲ, ಅವನಿಗೆ ಹೋಗಿ ಕೇಳಿ. ಅವ್ರು ಏನೇನು ಆರೋಪಗಳು ಮಾಡ್ತಾರೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೇನೆ, ಒಂದೇ ಸಲ ಉತ್ತರ ಕೊಡ್ತೇನೆ. ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ. ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಅದ್ರ ಏನು ಉತ್ತರ ಕೊಡಬೇಕು ಸಂದರ್ಭ ಬಂದ ನಾನು ಕೊಡ್ತೇನೆ. ಅವ್ರೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ. ಯಾವ ಸಂದರ್ಭದಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.